ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ದಿನಾನ ಎಳ್ನೀರು ಕುಡಿಯೋದ್ರ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಯೂಶಲಿ ಈ ಥರ ಅಭ್ಯಾಸ ಇಲ್ಲ ಎಳ್ನೀರೆಲ್ಲ ಕುಡಿಯೋದು. ಬಟ್ ಇವತ್ತು ಸ್ವಲ್ಪ ನಿನ್ನೆದು ಎಫೆಕ್ಟೋ ಏನೋ ಗೊತ್ತಿಲ್ಲ, ಹೊಟ್ಟೆ ಗುಳುಗುಳು ಅಂತ ಇತ್ತು. ಸೊ ಹಾಗಾಗಿ ಮೇ ಬಿ ಹೀಟ್ ಆಗಿದೆ, ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಿಂದು. ಊರಲ್ಲಿ ಬೇರೆ ತುಂಬ ನಾನ್ ವೆಜ್ ಇತ್ತು, ಮತ್ತು ಇಲ್ಲಿಗೆ ಬಂದಮೇಲೂ ನಾನ್ ವೆಜ್ ಇತ್ತು. ಸೊ ಹಾಗಾಗಿ ನಾನ್ ವೆಜ್ ಎಫೆಕ್ಟ್ ಅಂದ್ಕೊಂಡು ಇವಾಗ ಅದಕ್ಕೋಸ್ಕರ ಎಳ್ನೀರು ಕುಡಿದ್ಬಿಟ್ಟು ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಬಂದಿದ್ದೀನಿ, ಆಲ್ಮೋಸ್ಟ್ ಒಂದು 7:30 AM. ಸೊ ಹಾಗಾಗಿ ಅಷ್ಟೊಂದು ಜನ ಏನು ಇರಲಿಲ್ಲ. ಮತ್ತು ಎಳ್ನೀರು ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ ಕಾಸ್ಟ್ಲಿನೇ. ಬಟ್ ಈ ತಾತ ಪಾಪ ಏನು ಗೊತ್ತಾ, ನಾನು ಸುಮ್ಮನೆ ಹೇಳಿದೆ ಪೇಷೆಂಟು ಅಂತೇಳಿ, ಅವ್ರು ಇನ್ನೊಂದು ಎಕ್ಸ್ಟ್ರಾನೇ ಕೊಟ್ಟರು. ನನಗಂತೂ ಪಾಪ ಅನಿಸಿತು, ಆದರೂ ನಾನು ಎಲ್ಲದಕ್ಕೂ ಸೇರಿ ಪೇ ಮಾಡಿ ಬಂದೆ. ಸೊ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಟೊಮೊಟೋದು ರಸಮ್ ಮಾಡ್ತಾಯಿದ್ದೆ. ಟೊಮೊಟೊ ಹಣ್ಣಿಂದು ನಾನೊಂದು ಯೂಟ್ಯೂಬಲ್ಲಿ ನೋಡಿದೆ ಆಯಿತಾ, ಅದು ನನಗೆ ಇಷ್ಟ ಆಯಿತು. ಅದೇ ಥರನೇ ಮಾಡೋಣ, ಸಿಂಪಲಾಗಿ ಮಾಡಿದರು ಅವರು. ಟೊಮೊಟೊ ಹಣ್ಣನ್ನು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ರು. ಸೊ ನಾನು ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿ ಅದೇ ಥರ ಮಾಡಿದೆ. ಆಮೇಲೆ ಸ್ವಲ್ಪ ಮೊಟ್ಟೆ ಬೇಯಿಸೋಕ್ಕಿಟ್ಟೆ. ನಾನು ಮೊಟ್ಟೆ ಬೇಯಿಸೋದಿಡೋದು ಎಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ, ಇದು ಅಗರೋ ಅವ್ರದ್ದು. ಸೊ ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಅದನ್ನು ಸ್ವಲ್ಪ ತಿಂದೆ. ಏನಂದರೆ ಇತ್ತೀಚೆಗೆ ತುಂಬ ತಿಂತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಶುಗರ್ ಬಿಡಬೇಕು ಮತ್ತು ಈ ಜಂಕ್ ಫುಡ್ನ ಬಿಡಬೇಕು, ಮೇಯ್ನಾಗಿ ಮೈದಾನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಎಷ್ಟರ ಮಟ್ಟಿಗೆ ಮಾಡ್ತೀನೋ ಗೊತ್ತಿಲ್ಲ ಗೈಸ್, ಬಟ್ ಆಲ್ಮೋಸ್ಟ್ ಹಾಗೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತಾ. ಆಮೇಲೆ ಏನಂದರೆ ನಾನೊಂದು ರೀಲ್ಸ್ ಹಾಕಿದ್ದೆ ಆಯಿತಾ, ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆ ರೀಲ್ನ ನೋಡಿ ತುಂಬ ಜನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ನನಗೆ ನೀವು ಪಬ್ಲಿಕ್ ಅಕೌಂಟ್ ಇರಲ್ಲ ಅಲ್ವಾ, ಸೊ ಹಾಗಾಗಿ ಗೊತ್ತಾಗಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂಥೇಳಿ. ಬಟ್ ಥ್ಯಾಂಕ್ ಯು ಸೊ ಮಚ್ ಗೈಸ್, ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ. ಸೊ ನಮ್ಮನೆ ದೇವ್ರ ಪೂಜೆ, ನಮ್ಮ ಸಾಯಿಬಾಬಾ ನೋಡಿ ಅಲ್ಲೇ ಇದ್ದಾರೆ, ಪೂಜೆ ಆಯಿತು. ಇವಾಗೇನು ಗೊತ್ತಾ, ಮಳೆ ಕಡಿಮೆ ಆಗಿಬಿಟ್ಟಿದೆ. ನಾನು ಊರಿಗೆ ಹೋಗಿದ್ದೆಲ್ಲ, ಅವಾಗ ಎಷ್ಟು ಮಳೆ ಇತ್ತು ಗೊತ್ತಾ ಗೈಸ್. ಇಲ್ಲಂತೂ ಮಳೆನೇ ಇಲ್ಲ, ಫುಲ್ ಬಿಸಿಲು ಬಂದುಬಿಟ್ಟಿದೆ. 2 ದಿನ ಬಂದಾಗ 2 ದಿನ ಸ್ವಲ್ಪ ಮಳೆ ಬರೋ ಥರ ಅನ್ನಿಸ್ತು, ಬಟ್ ಮಳೆ ಬಂದಿಲ್ಲ. ಇವಾಗಂತೂ ಫುಲ್ ಬಿಸಿಲಾಗ್ಬಿಟ್ಟಿದೆ. ನನಗೆ ಅದಕ್ಕೆ ಮತ್ತೆ ಊರಿನ ನೆನಪಾಗ್ತಾ ಇದೆ. ಅಯ್ಯೋ, ಯಾವಾಗ ಮತ್ತೆ ಊರಿಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇದೆ. ಸದ್ಯದಲ್ಲೇ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಯಾವಾಗ ಹೋಗ್ತೀನಿ ಅಂತ ಹೇಳಿ. ಸೊ ಇಷ್ಟ ಆಯಿತಾ. ಇವತ್ತೇನಂತಂದರೆ ಫುಲ್ ಶಾಪಿಂಗ್ ಇದೆ ಗೈಸ್ ನಂದು. ಶಾಪಿಂಗ್ ಮಾಡೋಕ್ಕೂ ಮುಂಚೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಗೈಸ್. ಅಮೆಝಾನಿಂದ ಒಂದು ಆರ್ಡ್ರ್ ಬಂದಿದೆ, ಏನೋ ಬರೆದಿದ್ದಾರಲ್ಲ, ಓಕೆ, ಏನೋ ಬರೆದಿದ್ದಾರೆ, ಅಮೆಝಾನ್ ಸ್ಟೋರಿ ಬಾಕ್ಸಸ್ ಅಂತೆ. ಓಕೆ, ಇದನ್ನು ಏನಂತ ಹೇಳಿ ತೋರಿಸ್ತೀನಿ ನಿಮಗೆ. ನೀವು ನಂಬಲ್ಲ, ಈ ಥರ ಒಂದು 20 ಆರ್ಡ್ರ್ ಮಾಡಿದ್ದೀನಿ. ಎಲ್ಲನೂ ಒಂದು ಮಾತ್ರ ಇಟ್ಕೋತೀನಿ. 20ರಲ್ಲಿ 19 ವಾಪಸ್ ಹೋಗುತ್ತೆ. ನಾನು ಯಾಕಂದರೆ ಆನ್ಲೈನ್ ಶಾಪಿಂಗ್ ಮಾಡಲ್ಲ ಗೈಸ್, ಎಲ್ಲ ಆಫ್ಲೈನ್ ಶಾಪಿಂಗ್ ಮಾಡಲ್ಲ, ಆನ್ಲೈನ್ ಇರುತ್ತೆ. ಸೊ ಹಂಗಾಗಿ ಈ ಥರದ್ದು ಮನೆಗಳಿಗೆ ಬರ್ತಾ ಇರುತ್ತೆ. ಇರಿ ಏನಂತ ಹೇಳಿ ತೋರಿಸ್ತೀನಿ. ನಾನೊಂದು ಬ್ಲ್ಯಾಕ್ ಕಲರ್ ಫ್ರಾಕ್ ಗೌನು ಏನು ಕರೀತಾರೋ ಗೊತ್ತಿಲ್ಲ, ಅದನ್ನು ಆರ್ಡ್ರ್ ಮಾಡಿದ್ದೆ. ಜೊತೆಗೆ ಒಂದು ಇಯರಿಂಗ್ಸ್ ಮಾಡಿದ್ದೆ ಆಯಿತಾ. ನನಗೆ ಆರ್ಟಿಫಿಷಿಯಲ್ ಆಗಲ್ಲ, ಸೊ ಹಂಗಾಗಿ ಸ್ವಲ್ಪ ಗೋಲ್ಡ್ ಥರ ಇರೋದನ್ನೇ ಮಾಡಿದ್ದೆ. ಅಂದರೆ ಹಿಂದೆ ಗೋಲ್ಡ್ ಥರದ್ದು ಇದು ಬರುತ್ತಲ್ಲ, ಅದನ್ನೇ ಮಾಡಿದ್ದೀನಿ. ಬಟ್ ಅದು ಗೊತ್ತಿಲ್ಲ ಗೈಸ್ ಹೆಂಗಿದೆ ಅಂತ ಹೇಳಿ. ಯೂಶ್ವಲಿ ನನಗೆ ಈ ಥರದ್ದು ಬರಲ್ಲ, ಏನೋ ಇಷ್ಟ ಆಯಿತು ಬ್ಲ್ಯಾಕ್ ಕಲರ್ದು ಅಂತ ಹೇಳಿ ಮಾಡಿದೆ. ನೋಡೋಣ, ಇದು ಬಂದು ಗೌನ್ ಫ್ರಾಕ್ ಏನಾದರೂ ಕರಿಬೋದು. ಬಟ್ ಇದು ತುಂಬ ಚಿಕ್ಕದಾಗಿದೆ, ನನ್ನ ಕಿವಿದಕ್ಕೆ ಇಷ್ಟೆಲ್ಲ ಚಿಕ್ಕದಾಗಲ್ಲ. ಸೊ ಇದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇಲ್ಲಿ ಪಿಕ್ಕಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತು. ಇಲ್ಲಿ ನೋಡಿದ್ರೆ ಇಷ್ಟೇ ಚಿಕ್ಕದಾಗಿದೆ, ಒಳ್ಳೆ ಮೂಗಿಗೆ ಹಾಕೋ ಥರ ಮೂಗ್ಬಡ್ ಥರ ಇದೆ. ಇದನ್ನು ಯಾರಾದರೂ ಕಿವಿಗೆ ಹಾಕ್ಕೊಳಕ್ಕಾಗುತ್ತಾ? ಸೊ ನನಗೆ ಇದು ಆಗಲ್ಲ. ಸೊ ಹಂಗಾಗಿ ಇದು ರಿಟರ್ನ್ ಹೋಗುತ್ತೆ ಪಕ್ಕ. ನಾನು ಅದನ್ನು ಓಪನ್ ಕೂಡ ಮಾಡಲಿಲ್ಲ, ಹಾಗೆ ಹಾಕಿಟ್ಬಿಟ್ಟೆ. ಬಿಕಾಸ್ ಮತ್ತೆ ಓಪನ್ ಮಾಡಿದ್ರೆ ಪಾಪ ಅವ್ರಿಗೆ ಚೆನ್ನಾಗಿರಲ್ಲ ಅಲ್ವಾ ರಿಟರ್ನ್ ಮಾಡೋದಕ್ಕೆ. ಸೊ ನಾನು ಓಪನ್ನೇ ಮಾಡಲಿಲ್ಲ, ಜಸ್ಟ್ ಪ್ಯಾಕೆಟ್ ಓಪನ್ ಮಾಡಿದೆ. ಇನ್ನೂ ಓಪನ್ ಮಾಡೋಕ್ಕಿತ್ತು, ಇನ್ನೂ ಅದರಲ್ಲಿ ಇದಿದೆ, ಏನಂತೀರ, ಗಮ್ ಟೇಪ್ ಎಲ್ಲ ಹಾಕಿದ್ದಾರೆ. ಸೊ ನಾನು ಓಪನ್ ಮಾಡಿಲ್ಲ, ಇದನ್ನು ರಿಟರ್ನ್ ಹಾಕೋಣ ಅಂತ. ಅದಾದಮೇಲೆ ಇದೊಂದು ಡ್ರೆಸ್ ಇದೆ ಗೈಸ್, ಇದು ಬ್ರ್ಯಾಂಡ್ ಏನು, ಶಸ್ಮಿ. ಓಕೆ, ಬ್ಲ್ಯಾಕ್ ಕಲರ್ ಮಾಡಿದ್ದೀನಿ. ಅವತ್ತು ಬ್ಲ್ಯಾಕ್ ಸೀರೆ ಉಟ್ಕೊಂಡು ಹೋಗಿದ್ನಲ್ಲ, ಅದೇ ಥರನೇ ಇವಾಗ ಬ್ಲ್ಯಾಕ್ ಫ್ರಾಕ್ ಹಿಂದೆ ಓಡಾಡ್ತಿದ್ದೀನಿ. ಯಾವ್ದು ಚೆನ್ನಾಗಿ ಸಿಗುತ್ತೋ ಗೊತ್ತಿಲ್ಲ. ಈ ಥರ ಇದೆ ಗೈಸ್, ಇದು ಫ್ರಾಕ್. ಬಟ್ ಇದು ಇರಬಾರ್ದಿತ್ತು, ಇದನ್ನು ಅವಾಯ್ಡ್ ಮಾಡಬೇಕು. ಸೊ ನೋಡೋಣ. ಇದು ಅಲ್ಲದೆ ಮಿಂತ್ರಾದಲ್ಲಿ ಸಿಕ್ಕಾಪಟ್ಟೆ ಆರ್ಡ್ರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಇದು ಬಂತು ಅಮೆಝಾನ್ದು ಒಂದಿನಕ್ಕೆ ಬಟ್ ಸೊ ಲಾಸ್ಟಲ್ಲಿ ಇದೇ ಹಾಕ್ಕೊತೀನೋ ಏನೋ ಗೊತ್ತಿಲ್ಲ ಗೈಸ್.
ಒಟ್ಟಿನಲ್ಲಿ ಬಂದಿದೆ. ಮಿಂತ್ರದ ಆರ್ಡರ್ಸ್ ನಾಳೆ ಬರುತ್ತೆ ಅನ್ಕೋತೀನಿ. ಇವತ್ತು ಬರಬೇಕಿತ್ತು, ಇವತ್ತು ಬಂದಿಲ್ಲ, ನಾಳೆ ಬರ್ಬೋದು. ಸೊ ನೋಡಿದ್ರೆ ಅಲ್ಲ, ಓಪನ್ ಕೂಡ ಮಾಡಿಲ್ಲ. ಇಲ್ಲಿ ನಂಬರ್ ಏನು ಕಾಣಿಸ್ತಿದೆಯಲ್ಲ, ಇದನ್ನು ಓಪನ್ ಮಾಡಿದ್ರೆ ನೆಕ್ಸ್ಟ್ ಕಿವಿದ ನೋಡ್ಬೋದು. ಬಟ್ ನಂಗೆ ಗೊತ್ತಾಗ್ತಿದೆ ತುಂಬ ಚಿಕ್ಕದಾಗಿದೆ, ಸೊ ನನಗೆ ಅವಶ್ಯಕತೆ ಇಲ್ಲ. ಈ ಡ್ರೆಸ್ನ ಒಂದ್ಸರಿ ವೇರ್ ಮಾಡಿ ನೋಡ್ತೀನಿ, ಇಷ್ಟ ಆದರೆ ಇಟ್ಕೊತೀನಿ, ಇಲ್ಲ ಅಂದರೆ ರಿಟರ್ನ್. ಓಕೆನಾ, ಬೈ ಬಾಯ್. ಇವಾಗ ಬಿಸಿನೀರು ಕುಡಿದು ನಾನು ಅಡೇನ ಕತೆ ಹೇಳು, ಒಂದು ಕತೆ ಹೇಳು. ಹೇಳಲ್ಲ ಯಾಕೆ? ಹೇಳು ಮಗನೆ, ಒಂದು ಕತೆ ಹೇಳು. ಹೇಳ ಪ್ಲೀಸ್. ಯಾಕೆ ಹಿಂಗೆ ಮಲಗಿದ್ಯಾ? ಯಾರು ಹೇಳಿದ್ರು ಮಲಗಕ್ಕೆ? ಅತ್ತೆ ಹೇಳಿದ ತಕ್ಷಣ ಮಲ್ಕೊಬಿಟ್ಯಾ? ಥ್ಯಾಂಕ್ ಯು. ಕತೆ ಹೇಳು ಮಗನೆ, ಒಂದು ಆನೆ ಕತೆ ಹೇಳು. ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ. ಹಾಂ, ಮುಚ್ಕೊಂಡ್ಯಾ? ಚುಕ್ಕಿನೂ ಮಲಗಿದಾಳೆ, ಬೇಗ ಮಲ್ಕೊ ಮಲ್ಕೊ. ಹಾಂ, ಮಲಗಿದಾಳೆ, ಮಲ್ಕೊ. ಚುಕ್ಕಿ ಮಲಗಿದಾಳಂತೆ, ನೀನು ಮಲ್ಕೊ ಮಲ್ಕೊ. ಕಣ್ಣು ಮುಚ್ಕೋ. ಥ್ಯಾಂಕ್ ಯು. ಯಾರಿಗೆ ಹೋಗು ಅಂತಿದ್ಯಾ? ಅಂಕಲ್ಗಾ? ಹೇಳು ಹೇಳು, ಜೋರಾಗಿ ಹೇಳು. ಹೋಗಿ ಅನ್. ನಾ ಬರಲ್ಲ ಅನ್. ಜೋಜಿ ಮಾಡಿದ್ದೀನಿ ಅನ್. ಬಂದ್ರಂತೆ ಮಗನೇ. ಬಂದೆ ಬಿಟ್ರೆ ಮಲ್ಕೋ ಮಲ್ಕೋ. ಮಲಗಿದ್ದೀನಿ ನಾನು. ಜೋರಾಗಿ ಹೇಳು, ಇನ್ನೂ ಜೋರಾಗಿ. ಗೊತ್ತಾಗಿಲ್ವಾ? ಬುದ್ಧಿ ಇಲ್ವಾ ಅಂಕಲ್? ಹೇಳು, ನಿಮಗೆ ಬುದ್ಧಿ ಇಲ್ವಾ ಅಂಕಲ್? ಅನ್ ಬುದ್ಧಿ ಇಲ್ವಂತ? ಯಾರಿಗೆ? ಅಂಕಲ್ಗ. ಏನು ಮಾಡಿದ್ರು ಮಗನೆ? ಏನು ಮಾಡಿದ್ರ? ನೀ ಮಲ್ಕೋ, ನೀ ಮಲ್ಕೊಂಡ್ರೆ ಬರಲ್ಲ, ಇಲ್ಲಾಂದ್ರೆ ಬರ್ತಾರೆ ಅಂಕಲ್. ಕಳ್ಳಿ ನೀನು. ಗೈಸ್, ಇವಾಗ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಆರ್ಡರ್ ಮಾಡಿದೆ. ನನಗೆ ಸ್ವಲ್ಪ ಪ್ರಾಡಕ್ಟ್ಸ್ ಬೇಕಿತ್ತಲ್ವ, ಮತ್ತು ನನಗೆ ಶಾಪ್ ಹೋಗುತ್ತೆ ಬೇಜಾರು. 7 ಮಿನಿಟ್ಸಲ್ಲಿ ಎಂದು ತೋರಿಸ್ತಾ ಇದೆ, ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಎಲ್ಲ ಆರ್ಡರ್ ಬಂತು, ಸದ್ಯ ಬೇಗ ಬಂದಿದ್ದಾರೆ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ. ನಾನು ಎಲ್ಲ ಏನೇನು ಆರ್ಡ್ರ್ ಮಾಡಿದ್ನೋ ಎಲ್ಲ ಅಂಗಡಿಗೆ ಹೋಗಿದ್ದರೆ ಮೇ ಬಿ 1 ಅವರ್ ಆಗ್ತಿತ್ತು ಅನಿಸುತ್ತೆ. ನಾನು ಮನೆಯಲ್ಲೇ ಕುತ್ಕೊಂಡು ಎಲ್ಲ ಆರ್ಡ್ರ್ ಮಾಡ್ಕೊಂಡು ಹೋಗಿದ್ದೆ. 7 ಮಿನಿಟ್ಸಲ್ಲಿ ನನಗೆ ಎಲ್ಲ ಪ್ರಾಡಕ್ಟ್ಸು ಬಂತು ಫ್ಲಿಪ್ಕಾರ್ಟ್ದು. ಸೊ ಈ ಫೆಸಿಲಿಟೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಂಗಳೂರಲ್ಲಿ. ಅಂದರೆ ಊರಲ್ಲಿಲ್ಲ, ಬಟ್ ಬೆಂಗಳೂರಲ್ಲಿ ಕೆಲವೊಂದು ಪ್ಲೇಸಸ್ಗೂ ಇಲ್ಲ, ಬಟ್ ಮೇನ್ ಸಿಟಿಗೆಲ್ಲ ಕೊಟ್ಟಿದ್ದಾರೆ 7 ಮಿನಿಟ್ಸ್ಗೆ, ಅದು ಕಡಿಮೆ ರೇಟಲ್ಲಿ ಗೈಸ್. ಸೊ ನಾನೆಲ್ಲ ತೊಗೊಂಡು ನೆಕ್ಸ್ಟ್ ಬಾಟಾ ಶೋರೂಮ್ಗೆ ಹೋದೆ. ನನಗೊಂದು ಒಳ್ಳೆ ಸ್ಲಿಪ್ಪರ್ ಬೇಕು ಅಂತ ಹೇಳಿ ನಾನು ಹೇಳಿದೆ ಅಲ್ವಾ, ಇವೇನೋ ಸ್ಪೆಷಲ್ ಇದೆ ನಾಳೆ, ಸೊ ಹಂಗಾಗಿ ಎಲ್ಲ ಶಾಪ್ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಹತ್ರ ಸ್ಲಿಪ್ಪರ್ ಇದೆ, ಬಟ್ ಕಂಪ್ಲೀಟಾಗಿ ಬ್ಲ್ಯಾಕ್ ಸ್ಲಿಪ್ಪರ್ ಇರಲಿಲ್ಲ. ಸೊ ಹಾಗಾಗಿ ಒಂದು ಬ್ಲ್ಯಾಕ್ ಸ್ಲಿಪ್ಪರ್ ಬೇಕು ಅಂತ ಹೇಳಿ ತೊಗೊಳ್ಳೋಣ ಅಂತ ಹೋಗಿದ್ದೆ ಅಷ್ಟೇ. ನಂದು ಕಂಪ್ಲೀಟ್ ಶಾಪಿಂಗ್ ಆಯಿತು. ಮ್ಯಾಕ್ಸ್ ಹೋದೆ, ಬಟ್ ನಂಗೆ ಅದೇನು ಇಷ್ಟ ಆಗಿಲ್ಲ. ಬಾಟಾ ಹೋದೆ, ಅಲ್ಲಿ ಒಂದು ಸ್ಲಿಪ್ಪರ್ ಇಷ್ಟ ಆಯಿತು, ತೊಗೊಂಡು ಬಂದೆ. ಇಷ್ಟೇ. ಏನು ಅಂತಂದರೆ ನನಗೆ ಮೇಯ್ನಾಗಿ ಗಾಡಿ ಇರಬೇಕು, ಜೊತೆಗೆ ಯಾರಾದರೂ ಬಾಡಿ ಇರಬೇಕು, ಆವಾಗ ಒಳ್ಳೆ ಶಾಪಿಂಗ್ ಮಾಡ್ಬೋದು. ಬಟ್ ಏನು ಮಾಡೋದು, ಇಲ್ಲಿ ನಾನು ಒಬ್ಬಳೇ ಇದ್ದೀನಿ. ಸೊ ಹಾಗಾಗಿ ಒಬ್ಬಳೇ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ನಾಳೆ ಏನೋ ಸ್ಪೆಷಲ್ ಇದೆ ಗೈಸ್, ಏನು ಅಂತ ಹೇಳಿ ನಾಳೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಬಾಯ್ ಬಾಯ್ ಗೈಸ್. ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಸುಸ್ತಾಗೋಯ್ತು ಗೊತ್ತಾ. ಇವಾಗ ಸ್ವಲ್ಪ ರೂಮ್ ಕ್ಲೀನ್ ಮಾಡೋಕ್ಕಿದೆ, ತುಂಬ ದಿನ ಆಯಿತು ಮಾಡಿದೆ. ಸೊ ಗೈಸ್, ಇವಾಗ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಬರ್ತಾ ಅಲ್ಲಿ ಶೇಂಗಾ ಇಟ್ಕೊಂಡಿದ್ರು, ಸೊ ಅದನ್ನು ಮತ್ತು ಗೆಣಸು ತೊಗೊಂಡು ಬಂದೆ. ಆಮೇಲೆ ಸ್ವಲ್ಪ ಗ್ರಾಸರೀಸ್ನ ತೊಗೊಂಡು ಬಂದೆ. ಅಷ್ಟು ತೊಗೊಂಡಿದ್ದಕ್ಕೆ ಈ ಈರುಳ್ಳಿನ ಫ್ರೀಯಾಗಿ ಕೊಟ್ಟಿದ್ದಾರೆ.
ಆಮೇಲೆ ನನ್ನ ಸ್ಲಿಪ್ಪರ್ ಇದು ಸ್ವಲ್ಪ ಖಾಲಿ ಆಗೋ ಥರ ಆಗಿತ್ತು, ಗ್ರೀನ್ ಟೀ. ಸೊ ಹಂಗಾಗಿ ತೊಗೊಂಡು ಬಂದೆ. ನನ್ನ ಸ್ಲೀಪರ್ ಇದು ತೊಗೊಂಡೆ ಗೈಸ್, ಬಾಟಾದಲ್ಲಿ ಚೆನ್ನಾಗಿದೆ. ಸ್ವಲ್ಪ ಹೀಲ್ಸ್ ಬೇಕು ಅಂತ ಹೇಳಿ ತೊಗೊಂಡೆ. ಆಮೇಲೆ ಆ್ಯಸ್ ಯೂಶಲ್ ಏನು ಬೇಕೋ ನೆಸೆಸರಿ ಐಟಮ್ಸ್ ಅಷ್ಟೇ. ನಾನು ಬಾತ್ರೂಮ್ ಯಾವಾಗಲೂ ವಾಶ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇದು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಇದೊಂದು ತೊಗೊಂಡೆ. ಇದೇನು ಗೊತ್ತಾ, ಫ್ಲೋರ್ ಕ್ಲೀನರ್. ಇದು ಚೆನ್ನಾಗಿ ಬರುತ್ತೆ. ಇದು ಫ್ಲಿಪ್ಕಾರ್ಟ್ ಅವ್ರದ್ದೇ, ಅವ್ರದ್ದೇ ಬ್ರ್ಯಾಂಡ್ ಇದು, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಏನಂತ ಅಂದರೆ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆರ್ಡ್ರ್ ಮಾಡಿರೋದಾಯ್ತಾ, ನಾರ್ಮಲ್ ರೇಟ್ಗಿಂತ ಕಡಿಮೆ ಇದೆ. ಸೊ ಬೆಟರ್ ಅಂತ ಅನ್ನಿಸ್ತು ನನಗೆ. ನೋಡಿ ರೂಮ್ನ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಬರ್ತೀನಿ, ಓಕೆನಾ? ಗೈಸ್, ನಾನು ಊರಿಂದ ಬಂದಮೇಲೆ ತುಂಬ ಮಾಡಬೇಕು ಅಂತ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಕ್ಲೀನ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ರೂಮ್ನ ನೋಡೋದು. ಸೊ ಇವಾಗ ಓಕೆ ಅಲ್ಲ ಗೈಸ್? ನಿನ್ನೆ ಬ್ಲೌಸ್ ಕೊಟ್ಟಿದ್ದಲ್ಲ, ಅದು ಒಂದೇ ದಿನಕ್ಕೆ ಹೊಲಿದ್ದಾರೆ. ಒಂದೇ ದಿನ ಅಲ್ಲ, ಮಧ್ಯಾಹ್ನನೇ ಆಗೋಗಿದೆ. ಸೊ ಇವಾಗ ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೆಚ್ಚು ಸಹ ಲೇಔಟ್ಗೆ ಹೋಗೋಣ ಅಂತೀನಿ, ಸ್ವಲ್ಪ ಕೆಲಸ ಇದೆ. ಸೊ ಇವಾಗ ನನ್ನ ಆಫೀಸ್ ಕೆಲಸ ಎಲ್ಲ ಆಗೋ ಟೈಮು ಮುಗಿಸ್ಕೊಂಡು ಬಂದಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗೆ ಸಿಂಪಲ್ಲಾಗಿ ಹೊಲ್ಕೊಂಡು ಕೊಟ್ಟಿದ್ದೆ, ಬಟ್ ಒಂದೇ ದಿನದಲ್ಲಿ ಹೊಲಿತಾರಲ್ಲ ಅದೇ ಖುಷಿ. ನನ್ನ ತಮ್ಮಂಗೆ 3 ಗಂಟೆಗೆ ಅಲ್ಲಿರ್ತೀನಿ ಅಂತ ಹೇಳಿದ್ದೆ, ಇಲ್ಲೇ 3 ಗಂಟೆ ಆಗೋಯ್ತು. ನನಗೆ ಹೋಗೋಕ್ಕೆ ಕಮ್ಮಿ ಅಂದರೂ 45 ಮಿನಿಟ್ಸ್ ಬೇಕು. ಸೊ ನೋಡೋಣ ಗೈಸ್ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳಿ. ಆ್ಯಂಡ್ ಏನಂದರೆ ನಾನು ಬುರ್ಡೆ ಫಾಲ್ಸ್ದು ವಿಡಿಯೋ ಗೈಸ್ ಇಲ್ಲಂಟಿದೆ, ಸಕ್ಕತ್ತಾಗಿದ್ದಾರೆ ಗೈಸ್. ಇಲ್ಲೊಂದು ಬ್ಲೌಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಚೆನ್ನಾಗಿದೆ ಗೈಸ್. ಬ್ಲೌಸ್ ಸಿಕ್ತು, ತೊಗೊಂಡು ಇವಾಗ ನನ್ನ ತಮ್ಮನ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಬೇಕು. ಗೈಸ್ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ಇಲ್ಲಿಂದ 8 ನಿಮಿಷ ಆಗ್ತಾ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ಆ್ಯಪಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಮತ್ತೊಂದು ಸರಿ ಚೆಕ್ ಮಾಡೋಕ್ಕೆ. ನೋಡೋಣ ಈ ಸರಿ ನಾನು ತೊಗೊಳ್ತೀನಿ, ಏನು ಮಾಡ್ತೀನಿ ಅಂತ. ಗೈಸ್ ನಾವು ಬಂದಿರೋದು ಇಂಗ್ಲೆಂಡ್ ಅಂತ ಹೇಳಿ. ಆ್ಯಕ್ಚುಲಿ ಇದು ಆ್ಯಪಲ್ದು ಆಥರೈಸ್ಡ್ ಸರ್ವಿಸ್ ಏನು, ಐ ಮೀನ್ ಅವರ ಪಾರ್ಟ್ನರ್ಶಿಪ್ಪಲ್ಲಿ. ಗೈಸ್ ಆ್ಯಪಲ್ ಐಫೋನ್ 17 Pro Max ಇದು ಆ್ಯಕ್ಚುಲಿ ಡಿಸ್ಪ್ಲೇ ಮಾಡೋಕ್ಕಿಟ್ಟಿದ್ದಾರೆ. ನನಗೆ ಯಾರಾದರೂ ಒಬ್ಬ ಸಬ್ಸ್ಕ್ರೈಬರ್ಸ್ ಕೊಡಿಸಿ ಅಲ್ಲ ಗೈಸ್. ಕ್ಯಾಮ್ರಾ ತೋರಿಸ್ಲಾ ಇದ್ರದ್ದು? ನೋಡಿ ಹೆಂಗಿದೆ ಕ್ಯಾಮ್ರಾ. ಒಳ್ಳೆ ಕ್ಯಾಮ್ರಾದಲ್ಲಿ DSLR ಕ್ಯಾಮ್ರಾದಲ್ಲಿ ತೆಗ್ದಿರೋ ಥರ ಇದೆ. ನನ್ನ ತಮ್ಮ ನೋಡಿ ಅಲ್ಲೇ ಎಲ್ಲೋ ಇದ್ದಾನೆ, ಅಲ್ಲೇ ನೋಕಿ ತಪ್ಪತಿ ಮಾಡ್ತಾ ಇದ್ದಾನೆ. ಸಕ್ಕತ್ತಾಗಿದೆ ಗೈಸ್ ಫೋನ್. ನೋಡಿ ಹೆಂಗೆ ಬರುತ್ತೆ ಫೋಟೋ. ವಾವ್, ಸಕ್ಕತ್ತಾಗಿ ಬರುತ್ತೆ ಗೈಸ್. ಎಷ್ಟು ಚೆಂದ ಇದೆಯಪ್ಪ ಫೋನ್. ತುಂಬ ಆಪ್ಷನ್ಸ್ ಇದೆ. 17 ಇದು ಆ್ಯಕ್ಚುಲಿ 17 Pro Max, 17 Pro, ಇದೇನೋ ಏರ್, ಆ್ಯಪಲ್ ಏರ್. ತುಂಬ ಆಪ್ಷನ್ಸ್ ಇದೆ. ನೋಡೋಣ, ಒಂದು ಎತ್ತಾಕೊಂಡು ಹೋಗೋಣ ಗೈಸ್. ಈಗ ಬಂದಿರೋದು ಮೀನಾಕ್ಷಿ ಮಾಲ್. ಇಲ್ಲಿ ಒಂದ್ಸರಿ ಮೊಬೈಲ್ನ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಅಲ್ಲಿ ಕ್ರೋಮಾ ಇದೆ.
ಗೈಸ್ ನಾನು 17 ಪ್ರೋ ಮ್ಯಾಕ್ಸ್ನ ಹುಡ್ಕೊಂಡು ಓಡಾಡ್ತಿದ್ದೀನಿ. ಎಲ್ಲಿ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, ಎಷ್ಟು ವೇರಿ ಆಗುತ್ತೆ ಅಂತ ಚೆಕ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟು ಬೇರೆ ಕಡೆ ಹೋಗೋಣ ಅಂತ. ಗೈಸ್ ಕ್ರೋಮಾ ಹೋಗಿ ಬಂದಾಯಿತು. ಇವಾಗ ಐ ಪ್ಲಾನೆಟಲ್ಲಿ ಹೋಗ್ಬಿಟ್ಟು ನೋಡೋಣ. ಗೋಟ್ ಸೇಲ್ ಅದರಲ್ಲಿ ಈ ಥರ ಬ್ಲ್ಯಾಕ್ ಬರುತ್ತಲ್ಲ, ಅದೊಂದು ಫುಲ್ ವೈಟಾಗಿ ಬರುತ್ತೆ ಪ್ರೋ ಮ್ಯಾಕ್ಸಲ್ಲಿ, ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಿಲ್ಲ ಅವ್ರದ್ರ ಪರ್ಸ್ನಲ್ ಯೂಸು, ನಂದು ಆ ಥರ ಯೂಸ್ ಇಲ್ಲ. ನಂದು ಇನ್ಸ್ಟಾಗ್ರಾಮು, ಯೂಟ್ಯೂಬು. ಗೈಸ್ ಬ್ಲೌಸ್ ಇಸ್ಕೊಂಡು ಬಂದೆ. ಹಾಗೆ ನಂದು ಒಂದು ಆರ್ಡರ್ ಬಂದಿದೆ, ತೋರಿಸ್ತೀನಿ ನಿಮಗೆ. ಇದು ಕ್ಯೂಟಾಗಿರೋ ಆರ್ಡರ್. ಆಮೇಲೆ ಈ ಸ್ಯಾರಿ ಎರಡಿತ್ತಲ್ವ, ಒಂದು ರಿಟರ್ನ್ ಮಾಡಿದೆ, ಒಂದು ಇಟ್ಕೊಂಡಿದ್ದೀನಿ. ಯಾಕಂದರೆ ಎರಡು ಸೇಮ್ ಇತ್ತು, ಬಟ್ ಸ್ವಲ್ಪ ಅದು ಕ್ವಾಲಿಟಿ ಡಿಫ್ರೆನ್ಸ್ ಇತ್ತು. ಇದು ಸ್ವಲ್ಪ ಚೆನ್ನಾಗಿದೆ, ಅದು ಸ್ವಲ್ಪ ತಿನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದೆ. ಇದನ್ನು ಇಟ್ಕೊಂಡಿದ್ದೀನಿ, ಮತ್ತು ಟ್ರಯಲ್ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಈ ಆರ್ಡರ್ನ ತೋರಿಸ್ತೀನಿ. ಇವತ್ತೇನು ಮಾಡಿದೆ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ಕಡೆ ಹೋದೆ ಒಂದು ಒಳ್ಳೆ ಫೋನ್ ತೊಗೊಳ್ಳೋಣ ಅಂತೇಳಿ. ಬಟ್ ಎಲ್ಲೂ ನನಗಷ್ಟು ಒಂದೊಂದು ಕಡೆ ಒಂದೊಂದು ಪ್ರೈಸ್ ಹೇಳ್ತಾಯಿದ್ರು. ಒಂದು ಕಡೆ 10K ಡಿಸ್ಕೌಂಟ್ ಕೊಟ್ಟರೆ, ಇನ್ನೊಂದು ಕಡೆ 1 ರೂಪಾಯಿನೂ ಡಿಸ್ಕೌಂಟ್ ಕೊಟ್ಟಿಲ್ಲ, ಇನ್ನೊಂದು ಕಡೆ 3K ಕೊಡ್ತಾಯಿದ್ರು, ಇನ್ನೊಂದು ಕಡೆ 4K ಕೊಡ್ತಾಯಿದ್ರು. ಎಲ್ಲದರಲ್ಲೂ ಜೊತೆಗೆ ಈ ಫ್ಲಿಪ್ಕಾರ್ಟ್ ಇದೆಯಲ್ಲ, ಇದ್ರಲ್ಲಿ ನೋಡಿದ್ರೆ 20K ಡಿಸ್ಕೌಂಟ್ ಇತ್ತು. ಸೊ ಯಾಕೆ ತೊಗೋಬಾರ್ದು? ಯೂಶ್ವಲಿ ನಾನು ಎಲ್ಲ ಫೋನ್ ತೊಗೊಂಡಿರೋದು ಫ್ಲಿಪ್ಕಾರ್ಟಿಂದಾನೆ. ನಂದು ಎಲ್ಲ ಫೋನು ಆನ್ಲೈನೇ, ನಾನು ಯಾವುದೂ ಆಫ್ಲೈನ್ ತೊಗೊಂಡಿಲ್ಲ. ಬಟ್ ಇದು ಆ್ಯಪಲ್ ಸ್ಟೋರ್ಗೆ ಹೋಗಿ ಒಂದ್ಸರಿ ಕೇಳೋಣ ಅಂತ ಹೇಳಿ ಹೋದೆ ಅಷ್ಟೇ, ಎಲ್ಲ ಆ್ಯಪಲ್ ಸ್ಟೋರ್ಗೆ. ಬಟ್ ಯಾವುದೂ ವರ್ಕೌಟ್ ಆಗಿಲ್ಲ. ಮೇ ಬಿ ಲಾಸ್ಟಲ್ಲಿ ಫೈನಲ್ ಆಗಿ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೋತೀನಿ ಅಂತ ಅನಿಸುತ್ತೆ, ನೋಡೋಣ. ಇದೇನು ಗೊತ್ತಾ, ಕಾರ್ ಡ್ಯಾಶ್ಬೋರ್ಡ್ಗೆ ಹಾಕೋದು ಒಂದು ಪುಟಾಣಿ ಚಿತ್ರ, ಗೊಂಬೆ. ಸೊ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಇದೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಏನು JL2 ಏನೋ ಇದಪ್ಪ, 499 ರೂಪೀಸ್ ಇತ್ತು. ಸೊ ಅಯ್ಯೋ ಬಿದ್ದೈತಲ್ಲ ಪ್ಲೀಸ್, ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಇಲ್ಲೈತಪ್ಪ. ಇದೇನೆಂದರೆ ಇದು ಮೇ ಬಿ ಸ್ಟಿಕ್ ಮಾಡೋಕ್ಕೆ ಅನಿಸುತ್ತೆ. ಏನು ಹೇಳ್ತಾ ಇದ್ದೆ ಅಂದರೆ, ಇದು ಗಮ್ ಥರ, ಸೊ ಕಾರ್ಗೆ ಹಾಕೋಕ್ಕೆ. ಅದಾದಮೇಲೆ ಇಲ್ಲಿರುತ್ತೆ ಕ್ಯೂಟಾಗಿರೋ ಒಬ್ಬ ಬಾಯ್. ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾನೆ. ಇನ್ನು ಒಂದು ಕ್ಯೂಟಾಗಿರೋ ಹುಡುಗಿನ ತೋರಿಸ್ತೀನಿ. ಹುಡುಗಿ ಜೊತೆ ಒಂದು ಪಾಪುನೂ ಇದೆ ಅವಳಿಗೆ. ಎಷ್ಟು ಕ್ಯೂಟಾಗಿದೆಯಲ್ಲ ಗೈಸ್, ಸಖತ್ತಾಗಿದೆಯಲ್ಲ. ಶೂಸ್ ನೋಡಿ ಹುಡುಗಿದು ಹೇಗಿದೆ, ಚೆಂದ ಇದೆಯಲ್ಲ. ಹುಡುಗಿ ಹೇರ್ ಸ್ಟೈಲ್ ನೋಡಿ ಹೆಂಗಿದೆ, ಮಸ್ತಾಗಿದ್ದಾಳು ಹುಡುಗಿ. ನಂಗೆ ಇಷ್ಟ ಆದ್ಲು ಹುಡುಗಿ. ಈವನ್ ಹುಡುಗ ಕೂಡ ನಂಗೆ ಇಷ್ಟ ಆದ. ಸೊ ಇದು ಹೇಗೆ ಅಂತಂದರೆ, ಹೇಗೆ ಇರಿ ಎಲ್ಲಿ ತೋರಿಸ್ತೀನಿ. ಈ ಥರ ಹುಡುಗ ಬರ್ತಾನೆ, ಆಮೇಲೆ ಓಡ್ಕೊಂಡು ಬಂದು ಹುಡುಗಿ ಇಲ್ಲಿರ್ತಾಳೆ. ಸೊ ಹೀಗೆ ಇದು ಬಂದ್ಬಿಟ್ಟು ಗಮ್, ಇದು ಬಂದ್ಬಿಟ್ಟು ಬಲೂನ್ ಬೇಕಂದರೆ ಇಟ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಇವನ ಮುಖ ಯಾಕೆ ಈ ಕಡೆ ಇದೆ ಅಂತಂದರೆ, ಅವನು ಹುಡುಗಿನ ನೋಡ್ತಾ ಇದ್ದಾನೆ. ಎಷ್ಟು ಕ್ಯೂಟಾಗಿದೆ ಅಲ್ಲ. ಹುಡುಗನಿಗೆ ಕಣ್ಣು ನೋಡಿ ಹೆಂಗಿದೆ, ಕೈ ನೋಡಿ ಎಷ್ಟು ಚಂದ ಇದೆ ಅಂತ. ಈವನ್ ಹುಡುಗಿದು ಅಷ್ಟೇ, ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಲ್ಲ. ಇದನ್ನು ನಾನು ಹಾಕ್ಬಿಟ್ಟು ತೋರಿಸ್ತೀನಿ, ಓಕೆನಾ? ನೋಡಿ ಇವಾಗ ಹುಡುಗ ಹುಡುಗಿ ಹೇಗಿದ್ದಾರೆ ಅಂತ. ಇವಳ ಹೇರ್ ಸ್ಟೈಲು ತುಂಬ ಚೆಂದ ಇದೆ. ಇವಳಿಗೆ ಒಂದು ಪಾಪು ಇದೆ, ಗೊಂಬೆ ಇದೆ. ಇವನು ಹುಡುಗಗೆ ಈ ಥರ ಅವನ ಜೊತೆಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾನೆ. ಇದು ಕಾರ್ ಡ್ಯಾಶ್ಬೋರ್ಡ್ಗೆ ಹಾಕೋಕ್ಕೆ ವಿತ್ ಗಮ್. ಇಬ್ಬರನ್ನೂ ನೆನೆಸ್ತೀನಿ. ಈ ಥರ ಇಲ್ಲಿ ಗಮ್ ಇದೆ. ಎಷ್ಟು ಕ್ಯೂಟ್ ಅಲ್ಲ.
ಗೈಸ್ ನಾನು ಪ್ರತಿ ಸಾರಿ ಹೇಳ್ತಿದ್ದೀನಿ ನಾಳೆ ಏನೋ ಸ್ಪೆಷಲ್ ಇದೆ ಅಂತ ಹೇಳಿ. ಸೊ ಆ ಸ್ಪೆಷಲ್ಗೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾಳೆ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ, ಓಕೆನಾ? ಏನು ಮಾಡ್ತಿದ್ದೀನಿ, ಏನು ಕತೆ ಅಂತ ಹೇಳಿ ನಾಳೆ ನೋಡಿ. ಆಮೇಲೆ ಕಾಳಿನ ಪಲ್ಯ ಮಾಡಿದೆ. ಕಾಳನ್ನು ಬೇಯಿಸಿ ನೀರು ಇರುತ್ತಲ್ಲ, ಅದನ್ನು ನಾವು ಮತ್ತೆ ರಸಮ್ ಕೂಡ ಮಾಡ್ಬೋದು. ಸೊ ಅದನ್ನು ನಾನು ಆಲ್ಮೋಸ್ಟ್ ಎತ್ತಿಡ್ತೀನಿ. ಆಮೇಲೆ ಪ್ರತಿ ಮೀಲಲ್ಲೂ ನನಗೆ ಪ್ರೋಟೀನ್ ಇರೋಕ್ಕೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಪ್ರತಿ ಮೀಲಲ್ಲೂ ಚಿಕನ್ ತಿನ್ನೋಕ್ಕಾಗಲ್ಲ. ಸೊ ಎಲ್ಲೋ ಒಂದ್ಸರಿ ತಿನ್ಬೋದಲ್ವ, ಬಟ್ ಎಗ್ನ ಎಲ್ಲ ಟೈಮು ತಿನ್ಬೋದು, ಎಲ್ಲ ಮೀಲ್ಗೂ ತಿನ್ಬೋದು. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಪ್ರೋಟೀನೇ ತೊಗೊಳಕ್ಕೆ ಇಷ್ಟಪಡ್ತೀನಿ. ಗೈಸ್ ನೀವು ಪ್ರೋಟೀನ್ ತೊಗೊಳ್ಳಿ ಆದಷ್ಟು, ಇಲ್ಲಾಂದರೆ ನಮ್ಮ ಮಸಲ್ ಲಾಸ್ ಆಗುತ್ತೆ. ಪ್ರೋಟೀನ್ ತೊಗೊಳ್ದೆ ನಾವು ಸಣ್ಣ ಆಗೋಕ್ಕಂತ ಟ್ರೈ ಮಾಡಿದ್ರೆ ಪಕ್ಕ ಅದು ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ತಪ್ಪು ಮಾಡಬೇಡಿ ಯಾವುದೇ ಕಾರಣಕ್ಕೂ. ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ, ಫೈಬರ್ನ ಜಾಸ್ತಿ ತೊಗೊಳ್ಳಿ, ಕಾರ್ಬ್ಸ್ನ ಕಡಿಮೆ ಮಾಡಿ. ನಾನು ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತಾ, ಎಷ್ಟಿದ್ರೂ ತಿಂದ್ಬಿಡ್ತೀನಿ. ಬಟ್ ಇನ್ಮೇಲೆ ಅಂದ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಕಡಿಮೆ ತಿನ್ನಬೇಕು ಅಂತ ಹೇಳಿ ಅಂತ. ಆಮೇಲೆ ಇದು ಮಕ್ಕಳು ಕೊಡಿಸಿದ ಬಾಟ್ಲಲ್ಲ, ಇದರಲ್ಲಿ ನಾನು ಆಲ್ಮೋಸ್ಟ್ ನೀರನ್ನ ಇವಾಗ ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ 24 hours ಇರುತ್ತೆ ಗೈಸ್. ನಾನು ಇವತ್ತು ಮಧ್ಯಾಹ್ನ ತುಂಬ್ಕೊಂಡು ಹೋದರೆ ನಾಳೆ ಮಧ್ಯಾಹ್ನ ತನಕನೂ ನೀರು ಹಾಗೆ ಫುಲ್ ಬಿಸಿಯಾಗಿರುತ್ತೆ, ಬರೀ ಬೆಚ್ಚಗಲ್ಲ. ನಾನು ಅದಕ್ಕೆ ಇವಾಗ ನಂಗೆ ಖುಷಿ ಆಗುತ್ತೆ. ನನಗೆ ಬೆಳಗ್ಗೆ ಮುಂಚೆ ಬಿಸಿನೀರು ಕುಡಿಯೋ ಅಭ್ಯಾಸ. ಇವಾಗ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನಾನು ಅದನ್ನು ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಓಕೆ, ನನಗೆ ಅದು ಈ ಫ್ಲಾಸ್ಕಿಂದ ತುಂಬ ಹೆಲ್ಪ್ ಆಗಿದೆ. ಸೊ ಬಿಸಿನೀರನ್ನ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅವಳು ನಮ್ಮ ಪಾಪು ನೋಡಿ, ಅವಳದು ಜೋಲಿಯಲ್ಲಿ ಆನೆನ ಮಲಗಿಸಿದ್ದಾಳೆ. ಎಷ್ಟು ಕ್ಯೂಟಾಗಿದೆಯಲ್ಲ ನೋಡೋಕ್ಕೆ. ಸೊ ಗೈಸ್ ಏನು ಮಾಡಿದೆ ಗೊತ್ತಾ, ನಾನು ಆ್ಯಪಲ್ ಫೋನ್ನ ತೊಗೊಳ್ಳೋಣ, ಯಾವುದಾದ್ರೂ ಫೋನ್ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಬಟ್ ಏನಾಯಿತು, ಎಲ್ಲ ಕಡೆ ಒಂದೊಂದು ಪ್ರೈಸ್ ಇತ್ತು. ಬಟ್ ನನಗೆ ಕೆಲವೊಂದು ಕಾರ್ಡ್ಸ್ ಅಪ್ಲೈ ಆಗ್ತಾಯಿತ್ತು, ಕ್ರೆಡಿಟ್ ಕಾರ್ಡ್ಸು. ಆಮೇಲೆ ಕೆಲವೊಂದು EMI ರೇಟು ಡಿಫ್ರೆನ್ಸ್ ಆಗ್ತಾಯಿತ್ತು. ಸೊ ತುಂಬ ಯೋಚನೆ ಮಾಡ್ತಿದ್ದೀನಿ, ಏನು ತೊಗೊಳ್ಳೋದು, ಏನು ಮಾಡೋದು, EMIಯಲ್ಲಿ ತೊಗೊಳ್ಳೋದಾ, ಕ್ಯಾಶಲ್ಲಿ ತೊಗೊಳ್ಳೋದಾ, ತೊಗೊಳ್ಳೇಬೇಕಾ ಅಥವಾ ಏನು ಅಂತೇಳಿ. ಬಟ್ ಏನಂತಂದರೆ ಗೈಸ್ ಇವಾಗ ಏನು ಕೊಯ್ಕೊಂಡು ಬಂದೆ ಗೊತ್ತಾ, ಮೆಹಂದಿ ಸೊಪ್ಪು. ಇವಾಗ ಇದನ್ನು ಫುಲ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ, ಇವತ್ತು ನೈಟ್ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕ್ಕೊಂಡ್ಬಿಡ್ತೀನಿ, ಓಕೆನಾ? ಆ್ಯಕ್ಚುಲಿ ಇವತ್ತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಇದೇ ಆಗೋಯ್ತಲ್ಲ ಕೊಯ್ಯೋದೆ. ಸೊ ಹಾಗಾಗಿ ಇವಾಗ ಅದಕ್ಕೆ ಇದನ್ನು ಕ್ಲೀನ್ ಮಾಡೋಕ್ಕೆ ಸುಮಾರು ಹೊತ್ತು ಬೇಕು. ಇದನ್ನು ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಅದಾದಮೇಲೆ ಕೆಳಗಡೆ ರಂಗೋಲಿ ಹಾಕಬೇಕು. ಇವತ್ತಿಗೆ ಕೆಲಸ ಅಷ್ಟೇ ಗೈಸ್. ಇದು ಗೊತ್ತಾ ನಿಮಗೆ, ಇದ್ರ ಹೆಸರು ನನಗೂ ಮರ್ತೋಗಿದೆ. ಬಟ್ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬ ತಿಂತಾಯಿದ್ದೆ. ಇವಾಗ ಅದಿತ್ತು ತೊಗೊಂಡು ಬಂದೆ. ಏನಂದರೆ ಇವಾಗ ಈ ಬಕೆಟ್ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಮೆಹಂದಿ ನಾನು ಯೂಶ್ವಲಿ 6 months ಒನ್ಸ್ ಆ ಥರ ಹಾಕ್ತೀನಿ. ಸೊ ಇವಾಗ ಫುಲ್ ಕ್ಲೀನ್ ಮಾಡಿಕೊಂಡು ಹಾಕೋಣ. ಅದಕ್ಕೂ ಮುಂಚೆ ಒಂದು ಲೋಟ ನೀರು ಕುಡ್ಕೊಂಬಿಡೋಣ. ಇಷ್ಟು ಸೊಪ್ಪು ಇದೆ ಗೈಸ್. ಅಪ್ಪ ಅಲ್ಲೋಡಿ ಕೊಯ್ಯಕ್ಕೆ ಹೋಗಿ ಎಷ್ಟು ಗಾಯಗಳಾಯಿತು. ಸಿಕ್ಕಾಪಟ್ಟೆ ಸೊಳ್ಳೆ ಕಾಣಿಸ್ತಿದ್ಯಾ ನೋಡಿ, ಫುಲ್ ಸೊಳ್ಳೆಯಿಂದ ಕಚ್ಚಿಸ್ಕೊಂಡು ಚಿಕ್ಕ ಚಿಕ್ಕ ಗಾಯಗಳಾಗೋತು. ಇಷ್ಟು ಸೊಪ್ಪಲ್ಲಿ ಏನು ಗೊತ್ತಾ, ಈ ಥರ ಕಡ್ಡಿಗಳು ಜಾಸ್ತಿ ತಂದುಬಿಟ್ಟಿದ್ದೀನಿ. ಸೊ ಇವಾಗ ಪಟ್ಪಟ ಅಂತೇಳಿ ಕ್ಲೀನ್ ಮಾಡಿಬಿಡ್ತೀನಿ, ಓಕೆನಾ? ಹೇಳ್ಬೇಕು ತಾನೇ, ಹಂಗೆ ಕುತ್ಕೊಂಡ್ಬಿಟ್ಟಿದ್ಯಾ? ಸ್ಮೈಲ್ ಮಾಡೋ. ಹಂಗೇನೆ ಸ್ಮೈಲ್ ಮಾಡೋದು ಗಬ್ಬಿ. ಆ ಕೈ ಏನಾಗಿದೆ? ಏನಾಯ್ತು ಮಂಗೆ? ಸೊಳ್ಳೆ ಕಚ್ತಾ? ಎಲ್ಲೋಗಿದ್ದೆ? ಜೋರಾಗಿ ಹೇಳು ಮಮ್ಮಿ. ಹಾಯ್ ಹೇಳು. ಹಾಯ್ ಹೇಳ, ಜೋರಾಗಿ ಹಾಯ್ ಹೇಳು. ಹಾಯ್ ಹೇಳು, ಹಾಯ್ ಹೇಳು ಜೋರಾಗಿ. ಹಾಯ್ ಹಾಯ್ ಏನು ಹಿಂಗೆ? ಇಲ್ಲ ನೋಡು ರುಷಾ. ಹಾಯ್, ಲವ್ ಯು ಆಲ್. ಉಮ್ಮ ಕೊಡು. ತಿಂದ್ಬಿಟ್ಯಾ? ಗುಮ್ಮ ಬಂತು. ಹೆದ್ರುಬಿಟ್ಯಾ? ಯಾಕೆ ಹೆದ್ರುಬಿಟ್ಟಿ? ಕುಳ್ಳಿ. ಗೈಸ್ ಫೈನಲಿ ಆಗಿದೆ ಮಾಡಿ. ಇವಳೆ ಎಲ್ಲ ಮಾಡಿದ್ದಾಳೆ, ಹೆಲ್ಪ್ ಮಾಡಿದ್ದಾಳೆ ಅಲ್ಲ ಮಗನೇ? ಹೆಲ್ಪ್ ಮಾಡಿದ್ದೆ ತಾನೆ? ಒದೆ ಕೊಡ್ತೀನಿ ಈಗ, ಅಲ್ಲಿ ಹಾಕಿದ್ರೆ. ಈಗ ಹೆಲ್ಪ್ ಮಾಡೋದು ಬೇಡ ನೀನು ನನಗೆ. ಹಾಕು ವಾಪಸ್ ಹಾಕಿಲೆ. ಹಾಕಲೇ. ಏನು ಹೆಲ್ಪ್ ಮಾಡಿದೆ?
ನೀ ಏನು ಹೆಲ್ಪ್ ಮಾಡಿದೆ? ಕಚ್ಚಿದೆ ಮಗನೇ, ಮುಟ್ಬಿಡ್ತು. ತೊಳ್ಕೊಂಡು ಬರೋಣ, ವಾಶ್ ಮಾಡೋಣ. ಇದೇನು ಮಗನೇ? ಇದೇನು? ಹಾಂ, ಸಾಂಬಾರು. ಇದು ಸಾಂಬಾರಲ್ಲ, ಸೊಪ್ಪು. ತೊಪ್ಪು ತೊಳ್ಕೊಂಡು ಬರೋಣ, ವಾಶ್ ಮಾಡೋಣ. ಓಕೆ. ನಿಂಗೆ ಕಚ್ಚಿ ಬಂದಿತ್ತಾ? ಎಲ್ಲೋಯ್ತು? ಹೌದಾ, ಸರಿ. ಅವ್ರ ಮನೆಗೆ ಹೋಯ್ತಾ? ಓಕೆ. ಗೈಸ್, ನನಗೆ ಈ ಥರ ತಿನ್ನೋದಂದರೆ ತುಂಬ ಇಷ್ಟ. ವೆರೈಟಿ ಇರಬೇಕು. ಇದು ನಂದು ರೊಟ್ಟಿ, ಜೋಳದ ರೊಟ್ಟಿ ಅವತ್ತು ತೊಗೊಂಡು ಬಂದಿದ್ದೆ. ಸೊ ಅದೇನೇ ಇದು, ಅದನ್ನು ಹಿಂಗೆ ಮುರ್ಕೋಬೇಕು, ಯಾಕೆಂದರೆ ಇದು ಫುಲ್ ಗಟ್ಟಿ ರೊಟ್ಟಿ ಅಲ್ವಾ. ಸೊ ಹಾಗಾಗಿ ಗೈಸ್, ಸ್ವಲ್ಪ ಮೆಹಂದಿ ಸೊಪ್ಪು ಜಾಸ್ತಿನೇ ಉಳಿದಿದೆ, ಅದಕ್ಕೆ ಇಲ್ಲೆಲ್ಲ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ರೆಡ್ ಆಗಿದೆ, ಸಖತ್ತಾಗಿದೆಯಲ್ಲ. ನಾನು ಕೂದಲಿಗೆ ಎಣ್ಣೆ ಹಚ್ಕೊಂಡೆ, ಹಾಗೆ ಇಲ್ಲಿ ಹಚ್ಕೊಳ್ಳೋಣ. ನನಗೆ ಇಷ್ಟ ಮೆಹಂದಿ ಹಚ್ಕೊಳ್ಳೋಕ್ಕೆ. ಸೊ ಬನ್ನಿ ಹಚ್ಕೊಳ್ಳೋಣ. ಅಯ್ಯೋ, ಇದ್ಯಾಕೆ ಬಂದಿಲ್ಲ? ನಾವು ಚಿಕ್ಕವರಿದ್ದಾಗ ಇದೇ ಡಿಸೈನ್ ಅಲ್ವಾ, ನಮಗೇನು ಡಿಸೈನೇ ಗೊತ್ತಿರಲಿಲ್ಲ. ಇವಾಗ ಮೆಹಂದಿ ಆರ್ಟಿಸ್ಟು ಅವರು ಇವರು ಅಂತ ಹೇಳಿ ಕರೆಸ್ತೀವಿ, ಬಟ್ ಇದೇ ಅಲ್ವಾ ನಾವು ಮುಂಚೆ ಎಲ್ಲ ಹಚ್ಕೋತಾ ಇದ್ದಿದ್ದು. ಎಷ್ಟು ಕ್ಯೂಟ್ ಆಗಿದೆ. ಸೊ ಗೈಸ್, ಇವಾಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬೈ, ನಾಳೆ ಸಿಗೋಣ.